ಅದೊಂದು ಅಂದವಾದ ಊರು. ಆ ಊರಿನಲ್ಲಿ ಮಾಧವ ಸುಧಾ ಅನ್ನುವ ದಂಪತಿಯರು ಬಾಳ್ತಾ ಇದ್ರು. ಮಾಧವನ ತಂಗಿಯಾದ ಅರುಣ ಕೂಡ ಮಾಧವನ ಮನೆಯಲ್ಲೇ ವಾಸ ಮಾಡ್ತಿದ್ಲು. ಅವರ ತಂದೆ ತಾಯಿ ಅವರ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಿಂದ ಅರುಣ ಜವಾಬ್ದಾರಿನ ಮಾಧವ ತಗೊಂಡಿದ್ದ. ಅವನು ತುಂಬಾನೇ ಕಷ್ಟಪಟ್ಟು ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ತನ್ನ ಹೆಂಡತಿ ಸುಧಾ, ತಂಗಿ ಅರುಣ ಇಬ್ರನ್ನು ಕೂಡ ಅವನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅರುಣಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಡ್ಬೇಕು ಅಂತ ಮಾಧವ ಅಂದ್ಕೊಂಡ. ಅದಕ್ಕೋಸ್ಕರ ಅವನಿನ್ನೂ ಕಷ್ಟಪಟ್ಟು ದುಡಿತಾ ಇದ್ದ. ಅರುಣ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ಒಮ್ಮೆ ಹೊರಗಡೆ ಬಾಮ್ಮ. ಬರ್ತೀನಣ್ಣ. ನಿಲ್ಲಿರಿ, ಎಲ್ಲಿ ಅಷ್ಟು ಬೇಗ ಹೊರಡ್ತಾ ಇದ್ದೀರಾ? ಬರೀ ಕೈ ಬೀಸ್ಕೊಂಡು ಹೋಗ್ತೀರಲ್ವಾ? ನಿಮ್ಗೆ ಹೊಟ್ಟೆ ಹಸಿ ಅಲ್ವಾ? ಹೊಲದಲ್ಲಿ ಏನ್ ಊಟ ಮಾಡ್ತೀರಾ? ನಾನು ನಿಮ್ಗೋಸ್ಕರ ಬುತ್ತಿನ ರೆಡಿ ಮಾಡಿದೀನಿ, ತಗೊಂಡೋಗ್ರಿ. ಅತ್ತಿಗೆ, ಅಣ್ಣನಿಗೆ ಬೇಕಾಗಿದ್ನ ನೀವು ಮಾಡಿ ಕೊಡ್ತಾ ಇದ್ದೀರಲ್ವಾ, ಅದಕ್ಕೇನೆ ಅಣ್ಣ ಎಲ್ಲ ಮರ್ತೋಗೋದು. ಅಣ್ಣ, ನಿಮ್ ಜೊತೆ ಹೇಳಲಿಕ್ಕೆ ಮರ್ತೋಯ್ತು. ನೀವು ಹೊಲಕ್ಕೆ ಹೋದ್ಮೇಲೆ ನಾನು ಅತ್ತಿಗೆ ಸಂತೆಗೆ ಹೋಗಿ ನಮಗೇನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ಬರ್ತೀವಿ, ಒಪ್ಕೊಳ್ಳಿ ಅಣ್ಣ. ಯಾಕಮ್ಮ, ನೀವಿಬ್ರು ಮಾತ್ರ ಹೋಗೋದು? ನಾನು ಫ್ರೀ ಆಗಿರುವಾಗ ನಿಮ್ನ ಕರ್ಕೊಂಡೋಗ್ತೀನಿ. ಅಯ್ಯೋ ಅಣ್ಣ, ಹಾಗೆಲ್ಲ ಹೇಳ್ಬೇಡಣ್ಣ. ನನ್ನ ಫ್ರೆಂಡ್ಸ್ ಎಲ್ಲ ಸಂತೆಗೆ ಹೋಗಿ ಅವರಿಗೆ ಬೇಕಾಗಿದ್ನ ತಗೊಂಡಿದ್ದಾರೆ, ನನಗೆ ತೋರಿಸಿ ಆಸೆ ಪಡಿಸ್ತಾ ಇದ್ದಾರೆ. ಅದರಿಂದ ನಾವು ಸಂತೆಗೆ ಹೋಗ್ಲೇಬೇಕು. ಅತ್ತಿಗೆಗೆ ನಾನ್ ಜೊತೆಗಿರ್ತೀನಿ, ನನ್ನ ಜೊತೆಗೆ ಅತ್ತಿಗೆ ಇರ್ತಾರೆ. ನಾವಿಬ್ರು ಹುಷಾರಾಗಿ ಹೋಗಿ ಬರ್ತೀವಿ. ಪ್ಲೀಸ್ ಅಣ್ಣ, ಒಪ್ಕೊಳ್ಳಿ ಅಣ್ಣ. ಬೇಡ ಅಂತ ಮಾತ್ರ ಹೇಳ್ಬೇಡಿ, ಒಪ್ಕೊಳ್ಳಿ ಅಣ್ಣ. ಹಾಗಂತ ಹೇಳಿದ್ಲು. ಆದ್ರಿಂದ ಯೋಚನೆ ಮಾಡಕ್ ಶುರು ಮಾಡ್ದ ಮಾಧವ. ಸರಿ ಸರಿ, ನೋಡ್ಕೊಂಡು ಭದ್ರವಾಗಿ ಹೋಗಿ ಬನ್ನಿ. ತಗೊಳ್ಳಿ, ಹಣ ಇಟ್ಕೊಂಡು ನಿಮ್ಗೆ ಬೇಕಾಗಿದ್ನ ತಗೊಳ್ಳಿ. ನನ್ನ ಒಳ್ಳೆ ಅಣ್ಣ, ನಾನು ಹೇಳಿದ್ರೆ ಬೇಡ ಅಂತ ಹೇಳೋದಿಲ್ಲ. ಏನರುಣ, ನಿಮ್ಮ ಅಣ್ಣ ಮಾತ್ರ ಒಳ್ಳೆಯವರಾ? ಹಾಗಾದ್ರೆ ನಾನು ಒಳ್ಳೆಯವಳಲ್ವಾ? ಅಯ್ಯೋ ಅತ್ತಿಗೆ, ನಮ್ಮ ಅಣ್ಣನ್ಕಿಂತ ನೀವು ತುಂಬಾ ಒಳ್ಳೆಯವರು. ತಾಯಿ ಇಲ್ಲದ ಮಗಳು ನಾನು. ನನ್ನ ತಾಯಿಯಾಗೆ ನೋಡ್ಕೋತಾ ಇದ್ದೀರಾ. ನನಗೆ ಬೇಕಾಗಿದ್ನೆಲ್ಲ ನೀವು ಮಾಡಿಕೊಡ್ತೀರಾ. ನನ್ನ ಚಿನ್ನದಂತ ಅತ್ತಿಗೆ ನೀವು. ಓಹೋ, ಪರವಾಗಿಲ್ಲ. ನನ್ನ ನಾದ್ನಿ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದ್ದಾಳೆ. ಅಂದ್ರೆ ಇವಳಿಗೆ ಮದುವೆ ಸಮಯ ಕೂಡ ಬಂದಾಗ್ಬಿಟ್ಟಿದೆ. ನನ್ನ ನಾದ್ನಿಗೆ ಮದುವೆ ಮಾಡ್ಬೇಕು. ಆದಷ್ಟು ಬೇಗ ನನಗೆ ಒಂದು ಒಳ್ಳೆ ತಮ್ಮನ ಹುಡ್ಕೊಂಡ್ ಬರ್ಬೇಕು. ಅದನ್ನು ಕೇಳಿ ಅರುಣ ನಾಚಿಕೆಯಿಂದ ತಲೆ ಬಗ್ಗದ್ಲು. ಅವರು ಸಂತೋಷವಾಗಿರೋದನ್ನ ನೋಡಿ ಮಾಧವ ಹೊಲ ಕೆಲ್ಸಕ್ಕೆ ಹೋದ. ಆಮೇಲೆ ಅರುಣ ಸುಧಾ ಇಬ್ರು ಕೂಡ ಏನೋ ತಗೊಳ್ಬೇಕು ಅಂತ ಅಂಗಡಿಗೆ ಹೋದ್ರು. ಹೀಗೆ ಆ ಊರಿನಲ್ಲಿ ಗೋಪಾಲ್ ಕುಟುಂಬದಲ್ಲಿ ಯಾವುದೇ ಕಷ್ಟನೂ ಇಲ್ಲದೆ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಆ ಊರಿಗೆ ಬರಗಾಲ ಬಂತು. ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಆ ಊರಿನವರು ಎಲ್ರು ಕೂಡ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು. ಇನ್ ಮುಂದೆ ಅಲ್ಲಿದ್ರೆ ಕುಡಿಯೋಕ್ಕೂ ಕೂಡ ನೀರಿಲ್ಲ, ಹೊಲ ಕೆಲಸ ಮಾಡಕ್ಕಾಗಲ್ಲ, ವ್ಯವಸಾಯನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಆ ಊರಿನವರು ಎಲ್ರು ಬೇರೆ ದಾರಿ ಇಲ್ಲದೆ ಆ ಊರನ್ನ ಖಾಲಿ ಮಾಡಿ ಬೇರೆ ಊರಿಗೆ ಹೋಗಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಮಾಧವ ಕೂಡ ನೀರಿಲ್ದೆ ಬೆಳೆಗಳು ಬೆಳೆಯದೆ ಏನ್ ಮಾಡ್ದಂತ ಗೊತ್ತಿಲ್ಲದೆ ಕೂತ್ಕೊಂಡಿದ್ದ. ಅಚ್ಚ ಹಸಿರಿನಿಂದ ಕೂಡಿರುವ ನಮ್ಮ ಗ್ರಾಮಕ್ಕೆ ಎಂತ ಕಷ್ಟ ಬಂದ್ಬಿಡ್ತು. ಯಾರ ಕಣ್ಣು ತಟ್ಟುತ್ತೋ ಏನೋ, ನಮ್ಮ ಊರಿಗೆ ಅನಾವೃಷ್ಟಿ ಬಂದಿದೆ. ಊರೊಳಗೆ ಇರುವ ಕುಟುಂಬ ಎಲ್ಲ ತುಂಬಾನೇ ಕಷ್ಟಪಡ್ತಾ ಇದೆ. ಈ ಊರಲ್ಲಿ ಇರುವ ಜನರಿಗೆ ತಿನ್ಲಿಕ್ಕೆ ಕೂಡ ಏನೂ ಇಲ್ಲ. ಅನಾವೃಷ್ಟಿಯಿಂದ ಎಲ್ಲರೂ ಊರು ಬಿಟ್ಟು ಹೋಗ್ತಿದ್ದಾರೆ. ಹೌದತ್ತಿಗೆ, ಒಂದು ಕಾಲದಲ್ಲಿ ಈ ಊರ್ನ ನೋಡುವಾಗ ಎಷ್ಟೊಂದು ಸಂತೋಷ ಆಗ್ತಿತ್ತು. ಇವಾಗ ಇದು ನಮ್ಮ ಊರ ಅಂತ ಸಂದೇಹ ಬರ್ತಾ ಇದೆ. ಈ ಭೂಮಿ ಎಲ್ಲ ಕಡೆ ಹಚ್ಚ ಹಸಿರಿನಿಂದ ಕೂಡಿತ್ತು. ನೀರು ಅಲ್ಲಲ್ಲಿ ಹರಿದು ಹೋಗ್ತಾ ಇತ್ತು. ಆದ್ರೆ ಇವಾಗ ಒಂದು ಹನಿ ನೀರು ಕೂಡ ಇಲ್ಲ. ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ. ಇದು ನನ್ನ ತಾಯಿ ಮನೆ. ತಾಯಿನ ಯಾರಾದ್ರೂ ಬಿಟ್ಟು ಬರ್ತಾರಾ? ಯಾವುದೇ ಕಾರಣಕ್ಕೂ ಈ ತಾಯಿನ ನಾನು ಬಿಟ್ಟು ಬರದೇ ಇಲ್ಲ. ಹಾಗೆ ಹೇಳಿದ್ರೆ ಹೇಗಿರಿ? ನಾವು ಮಾತ್ರ ಈ ಊರಲ್ಲಿ ಇದ್ದು ಹೇಗಿರಿ ಕಷ್ಟಪಡೋದು? ಇಲ್ಲಿ ಕುಡಿಲಿಕ್ಕೆ ಒಂದು ಹನಿ ನೀರು ಕೂಡ ಇಲ್ಲ. ಎಷ್ಟೊಂದು ಕಷ್ಟಪಡೋದು. ದಯವಿಟ್ಟು ಈ ಊರ್ನ ಬಿಟ್ಟು ಹೋಗೋಣ ರೀ. ಇಲ್ಲೇ ಇದ್ರೆ ಹಸಿವಲ್ಲೇ ಸಾಯ್ಬೇಕಾಗುತ್ತೆ. ತಪ್ಪು, ತಾಯಿ ರೀತಿ ಇರುವ ಈ ಊರನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಕ್ಕೆ ಇಲ್ಲಿ ಏನ್ರಿ ಇದೆ? ಬರಡಾಗಿರುವ ಈ ಊರು, ನೀರೇ ಇಲ್ಲದ ನದಿ, ಬತ್ತಿ ಹೋಗಿರುವ ಬಾವಿ, ಇದನ್ನ ಬಿಟ್ರೆ ಏನಿದೆ? ಆವಾಗ ಅರುಣಾಳಿಗೆ ಒಂದು ಒಳ್ಳೆ ಯೋಚನೆನೂ ಬಂತು. ಅರುಣ ಅವ್ರ ಹತ್ರ ಈ ರೀತಿ ಹೇಳಿದ್ಲು. ಅಣ್ಣ, ಈ ಭೂಮಿ ಬಗ್ಗೆ ಕೇಳ್ತಾ ಇರುವಾಗ ಚಿಕ್ಕ ವಯಸ್ಸಿನ ವಿಷಯ ನನಗೆ ಜ್ಞಾಪಕಕ್ಕೆ ಬರ್ತಿದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಈ ಊರಿನ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು. ನಿಮಗೆ ಯೋಚನೆ ಇದೆಯಾ? ಅಜ್ಜಿ ಹೇಳಿದ್ದು ಕೆಲವು ವಿಚಾರ ನನಗೆ ಚೆನ್ನಾಗಿ ಯೋಚನೆ ಇದೆ ಅಣ್ಣ. ಈ ಭೂಮಿಯ ಅಡಿಯಲ್ಲಿ ಅಂತರ್ಜಲದಲ್ಲಿ ನೀರಿದೆ ಅಂತ ಹೇಳಿದ್ರು. ಒಂದು ಕಾಲ ಅಲ್ಲ ಒಂದು ಕಾಲದಲ್ಲಿ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೂಡ ಹೇಳಿದ್ರಣ್ಣ. ನನಗೆ ಚೆನ್ನಾಗಿ ಯೋಚನೆ ಇದೆ ಅಣ್ಣ. ಸ್ವಲ್ಪ ನೀರಿರುವ ಜಾಗದಲ್ಲಿ ನಾವು ಹಳ್ಳವನ್ನು ತೋಡಿದ್ರೆ
ಖಂಡಿತವಾಗಿ ಅಲ್ಲಿ ನೀರು ಸಿಗುತ್ತೆ ಅಂತ ನನ್ನ ಮನಸ್ಸು ಕೂಡ ಹೇಳ್ತಾ ಇದೆ. ಬರದಿಂದ ನಮ್ಮನ್ನ ನಾವು ಕಾಪಾಡ್ಕೋಬೋದಲ್ವಾ? ಏನ್ ಅರುಣ, ಯಾವಾಗಲೂ ನಿಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಹೇಳಿರುವ ಕತೆಗಳನ್ನ ಇಟ್ಕೊಂಡು ಅದು ಹಾಗೇನೇ ನಡೆಯುತ್ತೆ ಅಂತ ನೀನು ಆಲೋಚನೆ ಮಾಡಿದ್ರೆ ಅದು ತಪ್ಪಲ್ವಾ? ಕಷ್ಟಪಟ್ಟು ನಾವು ಹಳ್ಳವನ್ನು ತೋಡಿ ಅಡಿಯಲ್ಲಿ ನೀರು ಸಿಗದಿದ್ರೆ ನಾವು ಮಾಡಿದೆಲ್ಲ ವ್ಯರ್ಥತಾನೆ. ಇವಾಗ ಅದೆಲ್ಲ ಯಾಕೆ? ನಾವು ಈ ಊರ್ ಬಿಟ್ಟು ಹೊರಟು ಹೋಗೋಣ. ಇಲ್ಲ ಇಲ್ಲ, ನಾನು ಈ ಊರ್ ಬಿಟ್ಟು ಬರೋದಿಲ್ಲ. ಒಂದು ವೇಳೆ ಅರುಣ ಹೇಳಿದು ನಿಜನೇ ಆಗಿದ್ರೆ ನಾವು ಹಳ್ಳವನ್ನು ತೆಗೆದು ನೋಡೋಣ. ಅಲ್ಲಿ ನೀರು ಬಂದ್ರೆ ನಮಗೂ ಕೂಡ ಒಳ್ಳೇದು ತಾನೇ. ಇದರಿಂದ ಈ ಊರಲ್ಲಿ ಎಲ್ಲರೂ ಇಲ್ಲೇ ಉಳ್ಕೋಬೋದಲ್ವಾ? ಸರಿ, ಹಾಗಾದ್ರೆ ನೀವು ಹೇಳುವ ಹಾಗೇನೆ ಮಾಡಿ. ಒಂದು ವೇಳೆ ನೀರು ಬರದಿದ್ರೆ ನಾನು ಹೇಳುವ ಹಾಗೆ ನನ್ನ ಜೊತೆ ಈ ಊರ್ ಬಿಟ್ಟು ಬರಬೇಕು ನೀವು. ಹಾಗಂತ ಹೇಳಿದ್ಲು ಸುಧಾ. ತಕ್ಷಣ ಗೋಪಾಲ್ ಕೂಡ ಸರಿ ಅಂತ ಹೇಳಿದ. ಆಮೇಲೆ ಅವ್ರ 3 ಜನನು ಅವ್ರ ಊರಿನಲ್ಲಿರುವ ನದಿಯಲ್ಲಿ ಹೋಗಿ ಮರಳನ್ನ ಎತ್ತಕ್ಕೆ ಶುರು ಮಾಡಿದ್ರು. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ 2 ತಿಂಗಳು ಹೋಯ್ತು. ಆದ್ರೆ ಸ್ವಲ್ಪ ಕೂಡ ನೀರು ಬರುವ ಸೂಚನೆ ಕಾಣಿಸ್ತಾ ಇರ್ಲಿಲ್ಲ. ಊರಿನವರು ಅವ್ರು ಮಾಡಿದ್ದನ್ನ ನೋಡಿ ಈ ರೀತಿ ಹೇಳಿದ್ರು. ಏನ್ ಮಾಧವ, ಈ ಊರಲ್ಲಿ ಬರಕಾಲ ಬಂದಿದೆ. ನೀನೇನಂದ್ರೆ ಬಾವಿ ತೋಡ್ತಾ ಇದ್ದೀಯ, ಅಲ್ಲಿ ಖಂಡಿತ ನೀರ್ ಸಿಗುತ್ತಾ? ಯಾಕಪ್ಪ ಸುಮ್ನೆ ವ್ಯರ್ಥ? ಹೌದೌದು, ಇದೆಲ್ಲ ಬೇಡದಿರುವ ಕೆಲಸ. ಇನ್ನು 4 ದಿನದಲ್ಲಿ ಈ ಊರಿನ ಜನರೆಲ್ಲ ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದಾರಂತೆ. ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೀನು ಅಷ್ಟೇ. ಸುಮ್ಮನೆ ಇಲ್ಲಿದ್ದು ಕಾಲ ಕಳೆಯುವುದಕ್ಕೆ ಮುಂಚೆ ಜೀವವನ್ನು ಕಾಪಾಡಿಕೊಳ್ಳಲು ಬೇರೆ ಊರಿಗೆ ಹೊರಟು ಹೋಗು. ಇವೆ ಯಾಕೆ ಎಲ್ಲರೂ ಈ ರೀತಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಾ? ಕೊನೆ ಸಲ ನನ್ನ ಜೊತೆ ಬನ್ನಿ, ನಾವೆಲ್ಲರೂ ಸೇರಿ ಇಲ್ಲಿ ಹಳ್ಳವನ್ನು ತೋಡಿ ನೋಡೋಣ. ಒಂದು ವೇಳೆ ನೀರಿದ್ರೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ಇಲ್ಲದಿದ್ರೆ ಮೇಲೆ ಬೇರೆ ನೋಡೋಣ. ಮೊದಲು ಬನ್ನಿ, ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಿ ನೋಡೋಣ. ಹಾಗಂತ ಮಾಧವ ಸುಧಾ ಇಬ್ರು ಹೇಳಿದ್ರು. ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತಾನೂ ಕೇಳಿದ್ರು. ಅದನ್ನು ಕೇಳಿ ಊರಿನವರು ಸರಿ, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಅನ್ಕೊಂಡ್ರು. ಆ ದಿನದಿಂದ ಮಾಧವ ಸುಧಾ ಅರುಣ ಮಾತ್ರ ಅಲ್ಲದೆ ಊರಿನವರು ಕೂಡ ಆ ಕೆಲ್ಸನ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಮಾಡ್ತಾ ನೀರಿರುವ ಶಬ್ದ ಅವರಿಗೆ ಕೇಳಿಸ್ತಿತ್ತು. ಮಾಧವ, ನಿನಗೆ ಕೇಳಿಸ್ತಾ? ಇಲ್ಲಿ ನೀರಿನ ಶಬ್ದ ಕೇಳಿಸ್ತಿದೆ. ಹೌದಣ್ಣ, ಇಲ್ಲಿ ಕೂಡ ನೀರಿನ ಶಬ್ದ ಕೇಳಿಸ್ತಿದೆ. ಹಾಗಾದ್ರೆ ಭೂಮಿಯ ಕೆಳಗೆ ಅಂತರ್ಜಲದ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಹಾಗಾದ್ರೆ ಇಲ್ಲಿ ನೀರಿದೆ. ಒಂಚೂರು ಆಳವಾಗಿ ತೋಡಿದ್ರೆ ಖಂಡಿತವಾಗಿ ನೀರು ಮೇಲೆ ಬಂದೇ ಬರುತ್ತೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನೀರಿನ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಒಳಗಡೆ ನೀರು ಇದೆ ಅಂತ ತಾನೆ ಅರ್ಥ. ಎಲ್ಲರೂ ಮತ್ತೆ ಪ್ರಯತ್ನ ಮಾಡಿ ನೋಡೋಣ. ಹಾಗಂತ ಹೇಳ್ದ ಮಾಧವ. ಅದನ್ನು ಕೇಳಿ ಅಲ್ಲಿದ್ದವರು ಎಲ್ರೂ ಕೂಡ ತುಂಬಾನು ಸಂತೋಷಪಟ್ರು. ಈ ವಿಷಯ ಊರಿನವ್ರಿಗೂ ಕೂಡ ತಿಳಿತು. ನಾಗಣ್ಣ, ಈ ವಿಷಯ ಗೊತ್ತಾಯ್ತಾ? ಆ ಮಾಧವ ವಿಕ್ರಮಾದಿತ್ಯನೇ ಹಂಗೆ ಅವನು ಹಿಡಿದಿದೆ ಆಟ ಬಿಡದೆ ಅವನು ಮತ್ತೆ ಮತ್ತೆ ಮರಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೌದೌದು, ನನಗೂ ಕೂಡ ಈ ವಿಷಯ ಗೊತ್ತಾಯಿತು. ಅವನೊಬ್ಬನೇ ಈ ಊರಿನ ಜನರಿಗೋಸ್ಕರ ಮಣ್ಣನ್ನು ತೋಡಿ ನೀರನ್ನು ಹೊರತೆಗೆಯಲು ಪ್ರಯತ್ನ ಮಾಡ್ತಾ ಇದ್ದಾನೆ. ನಾವು ಕೂಡ ಹೋಗಿ ಅವನಿಗೆ ಸಹಾಯ ಮಾಡೋಣ ಬನ್ನಿ. ಹಾಗೆ ಈ ವಿಷಯ ತಿಳ್ಕೊಂಡು ಊರಿನವರು ಎಲ್ರೂ ಕೂಡ ನೀರು ಬರ್ತಾ ಇದೆ ಅಂತ ಹೇಳಿ ಎಲ್ರೂ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದು ಮಣ್ಣು ತೆಗೆದು ಹಾಕ್ತಾ ಇದ್ರು. ಹಾಗೆ ಇವಾಗ ಮಾಧವನ ಕುಟುಂಬ ಮಾತ್ರವಲ್ಲದೆ ಅವ್ರಿಗೆ ಸಹಾಯ ಮಾಡಕ್ಕೆ ಆ ಊರಿನ ಜನರು ಎಲ್ರೂ ಇದ್ರು. ಹಾಗೆ ಕೆಲವು ದಿನಗಳು ಹೋಗ್ತಾ ಹೋಗ್ತಾ ಆ ಜಾಗದಲ್ಲಿ ನೀರು ಬಂದು ನದಿಯಲ್ಲಿ ನೀರು ತುಂಬಿ ತುಳುಕ್ತಾ ಇತ್ತು. ಅದನ್ನು ನೋಡಿದ ಪ್ರಜೆಗಳು ಎಲ್ರೂ ಕೂಡ ತುಂಬಾನು ಸಂತೋಷಪಟ್ರು. ಅವರು ಆ ನೀರಿನಲ್ಲಿ ಇಳಿದು ಆಟಾಡೋಕ್ ಶುರು ಮಾಡಿದ್ರು. ಮಾಧವನ ಕುಟುಂಬವನ್ನು ನೋಡಿ ಅವರೆಲ್ಲರೂ ಕೂಡ ಬಾಯಿ ತುಂಬಾ ಮೆಚ್ಕೊಳ್ತಾ ಇದ್ರು. ಮಾಧವನಿಗೆ ತುಂಬಾನು ಹೆಮ್ಮೆ ಅನಿಸ್ತಾ ಇತ್ತು. ಊರಿನವರು ಎಲ್ರೂ ಇನ್ನು ನಮ್ಮ ಊರಿಗೆ ಯಾವಾಗ್ಲೂ ಯಾವುದೇ ಬರಾನೇ ಇಲ್ಲ, ಇದೆಲ್ಲದಕ್ಕೂ ಕಾರಣ ಮಾಧವನ ಕುಟುಂಬನೇ ಅಂತ ಹೇಳಿ ಎಲ್ರೂ ಮಾಧವನಿಗೆ ಹಾಗೂ ಅವನ ಕುಟುಂಬಕ್ಕೆ ಧನ್ಯವಾದ ತಿಳಿಸಿದ್ರು. ಮಾಧವ ತನ್ನ ಕುಟುಂಬವನ್ನ ತುಂಬಾ ಹೆಮ್ಮೆಯಿಂದ ತಿರುಗಿ ನೋಡ್ತಿದ್ದ. ಆ ದಿನದಿಂದ ಮಾಧವನ ಕುಟುಂಬವನ್ನ ಸಾಧಾರಣವಾದ ಒಂದು ಕುಟುಂಬ ಅಂತ ಅಂದ್ಕೊಳ್ಳದೆ ಬುದ್ಧಿವಂತೆ ಕುಟುಂಬ ಅಂತ ಅಂದ್ಕೊಂಡ್ರು. ಊರಿನ ಮಧ್ಯದಲ್ಲಿ ಒಂದು ಟೀ ಅಂಗಡಿ. ಆ ಟೀ ಅಂಗಡಿ ಪಕ್ಕದಲ್ಲಿ ಒಂದು ದೊಡ್ಡ ಬೇವಿನ ಮರ. ಅದರ ಕೆಳಗಡೆ ಸೋಮಯ್ಯ, ಸುಬ್ಬಯ್ಯ, ವೆಂಕಣ್ಣ ಕೂತ್ಕೊಂಡಿದ್ರು. ಇವರೆಲ್ಲರ ಮುಖದಲ್ಲೂ ಕೂಡ ನಿರಾಸೆ, ಚಿಂತೆ ಇದೆರಡು ಕೂಡ ಕಾಣಿಸ್ತಾ ಇತ್ತು. ಏನ್ ಸುಬ್ಬಯ್ಯ ಅವರೇ, ಈ ವರ್ಷ ಆ ದೇವರಿಗೆ ನಮ್ಮ ಮೇಲೆ ಏನು ಕೋಪ? ಮಳೆ ನೀರಿಲ್ದೆ ನಮ್ಮ ಹೊಲ ಎಲ್ಲಾನು ಒಣಗೋಗ್ತಾ ಇದೆ. ಬೆಳೆಗಳು ಎಲ್ಲ ಕೂಡ ನಾಶ ಆಗ್ತಾ ಇದೆ. ಹೌದಣ್ಣ, ಹಸುಗಳಿಗೆ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಬೆಳೆನೂ ನಾಶ ಆಗ್ತಾ ಇದೆ. ಬಿಸಿಲು ಬೇರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು 1 ವಾರ ಇದೇ ರೀತಿ ಬಿಸಿಲು ಹೊಡೆದ್ರೆ ಆಮೇಲೆ ನಾವೆಲ್ಲರೂ ಸಾಯ್ಬೇಕಷ್ಟೆ. ಅದನ್ನು ಕೇಳಿ ಸುಬ್ಬಯ್ಯ ಕೂಡ ತುಂಬಾ ಬೇಜಾರಿಂದ, ಈ ರೀತಿ ಪ್ರಕೃತಿ ನಮ್ಮನ್ನ ಪರೀಕ್ಷಿಸುವಾಗ ದೊಡ್ಡವರು ಹೇಳ್ತಾರೆ ಅಲ್ವಾ, ನಾವೆಲ್ಲರೂ ಯಾವಾಗಲೂ ಒಟ್ಟಿಗೆ ಇದ್ದ ಸಮಸ್ಯೆಯನ್ನ ಸರಿ ಮಾಡಬೇಕು ಅಂತ. ನಮ್ಮ ಊರಿಗೆ ಬರುವ ನೀರಿನ ಕಾಲುವೆಯ ಹತ್ರ ಎಲ್ಲಾದ್ರೂ ಮರಳು ಗುಡ್ಡೆಯಾಗಿ ಸೇರಿರ್ಬೋದು. ಅದಕ್ಕೆ ನಮ್ಮ ಹೊಲಕ್ಕೆ ನೀರು ಬರ್ತಾ ಇಲ್ಲ.
ನಾ ಹೋಗಿ ಅದೆಲ್ಲಿದೆ ಅಂತ ಅದನ್ನ ಸರಿ ಮಾಡ್ಬೇಕು. ಆವಾಗ್ಲೇ ಗಂಗರಾಜು ಅವನ ಸರ್ವಾಂಗ ಸುಂದರಾಂಗ ಅಲಂಕಾರ ಮಾಡಿದ ಎತ್ತಿನ ಗಾಡಿಯಲ್ಲಿ ಊರಿನೊಳಗಡೆ ಬಂದ. ಅವನು ಆ ಬೇವಿನ ಮರದ ಮುಂದ್ಗಡೆ ಗಾಡಿನ ನಿಲ್ಸಿ ತುಂಬಾನು ಅಹಂಕಾರ ದೃಷ್ಟಿಯಿಂದ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದ ಎಲ್ಲರನ್ನ ನೋಡ್ದ. ಏನಪ್ಪಾ ಎಲ್ರು ಕೂತ್ಕೊಂಡು ಕತೆ ಮಾತಾಡ್ತಾ ಇದ್ದೀರಾ? ಬೆಳೆ ನಾಶ ಆಗ್ತಾ ಇದೆ ಅಂತ ಅಳ್ತಾ ಇದ್ದೀರಾ? ಹೌದು ಗಂಗರಾಜ್ ಅವ್ರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಪರಿಸ್ಥಿತಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಕಷ್ಟ ಅನ್ನೋದು ನಿಮ್ಮಂತ ಮುಟ್ಟಾಡ್ರಿಗೆ ಬರುತ್ತೆ, ನನ್ನಂತ ಬುದ್ಧಿವಂತರಿಗೆ ಬರಲ್ಲ. ನೀವು ನೀರಿಗೋಸ್ಕರ ಯಾವಾಗಲೂ ಆಕಾಶನ ನೋಡ್ಕೊಂಡಿರ್ತೀರಾ. ನಾನು ನನ್ನ ಬುದ್ಧಿವಂತಿಕೆಯಿಂದ ಎಲ್ಲಾನು ಸರಿ ಮಾಡಿ ಕೂತ್ಕೊಂಡಿದ್ದೀನಿ. ನನ್ನ ಹೊಲದ ಹತ್ತಿರ ಇರುವ ಹಳೆ ಬಾವಿನ ಆಳವಾಗಿ ತೋಡಿದ್ದೀನಿ, ಅದರಲ್ಲಿ ನೀರು ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ. ನನ್ನ ಹೊಲನ ನೋಡಿದ್ರ ಹೇಗೆ ಹಚ್ಚ ಹಸಿರಾಗಿದೆ ಅಂತ. ಬಾವಿ ತೋಡಕ್ಕೆ ಸುಮಾರು ಹಣ ಖರ್ಚಾಗುತ್ತೆ ಗಂಗರಾಜ್ ಅವರೇ, ನಮ್ಮ ಹತ್ರ ಅಷ್ಟು ಹಣ ಎಲ್ಲಿದೆ? ಅದನ್ನು ಕೇಳಿ ಗಂಗರಾಜು ನಗುತ್ತಾ, ಅದಕ್ಕೆ ನಾನು ಈ ರೀತಿ ಇದ್ದೀನಿ, ನೀವೆಲ್ರೂ ಈ ರೀತಿ ಇದ್ದೀರಾ. ಸಂಪಾದನೆ ಮಾಡೋಕ್ಕೋ ಸಂಪಾದನೆ ಮಾಡಿದನ್ನ ಕೂಡಿಡೋಕ್ಕೋ ಬುದ್ಧಿವಂತಿಕೆ ಇರಬೇಕು. ಅಂತ ಬುದ್ಧಿವಂತಿಕೆ ನನ್ನ ಹತ್ರ ಇದೆ. ಎಷ್ಟೋ ಆಲೋಚನೆ ಮಾಡಿ ಕೆಲಸ ಮಾಡಿದ್ದೀನಿ. ಇವಾಗ ನನಗೆ ಯಾವುದೇ ಕಷ್ಟನೂ ಇಲ್ಲ, ಯಾರ ಸಹಾಯನೂ ನನಗೆ ಬೇಕಿಲ್ಲ. ನನ್ನ ಬೆಳೆ ನನ್ನ ಕೈಗೆ ಸಿಗುತ್ತೆ. ಆವಾಗ ಸುಬ್ಬಯ್ಯ ಶಾಂತದಿಂದ, ನಿನ್ ಬೆಳೆ ಚೆನ್ನಾಗಿರೋದು ಒಳ್ಳೆ ವಿಷಯನೇ ಗಂಗರಾಜು, ಆದ್ರೆ ಊರಿನವರು ನಾವ್ಯಾರು ಸಂತೋಷವಾಗಿಲ್ವೇ? ಕಾಲುವೆಯಲ್ಲಿ ಮರಳು ಸೇರಿದೆ ಅಂತ ಅನಿಸ್ತಾ ಇದೆ, ಅದನ್ನ ತೆಗಿಬೇಕು. ನೀನ್ ಕೂಡ ಜೊತೆಗೆ ಬಂದ್ರೆ ಆ ಕೆಲಸ ಸ್ವಲ್ಪ ಬೇಗನೆ ಮುಗಿಯುತ್ತೆ. ಹಾಗೇನೆ ನಿನ್ ಗಾಡಿಯಲ್ಲಿ ಆ ಮರಳು ತಗೊಂಡ್ ಬರೋಕ್ಕೂ ಉಪಯೋಗ ಆಗುತ್ತೆ. ಆವಾಗ ಗಂಗರಾಜು ಅದನ್ನು ಕೇಳಿ ಅಹಂಕಾರದಿಂದ, ಓಹೋ, ಇದಾ ವಿಷಯ? ಅಂದ್ರೆ ನನ್ನ ಸಹಾಯಕ್ಕೋಸ್ಕರ ಎಲ್ರೂ ಕಾಯ್ತಾ ಇದ್ದೀರಾ. ನನ್ನ ಬಾವಿಯಲ್ಲಿ ಚೆನ್ನಾಗಿ ನೀರಿರುವಾಗ ಆ ಕಾಲುವೆ ನೀರು ನನಗೆ ಹಾಕ್ಬೇಕೋ? ನಿಮ್ಮ ಕಷ್ಟಕ್ಕೋಸ್ಕರ ನಾನ್ಯಾಕೆ ಕಷ್ಟಪಡ್ಬೇಕೋ? ನನ್ನ ಎತ್ತಿನ ಗಾಡಿನ ನಾನ್ಯಾಕೆ ನಿಮಗೆ ಕೊಡ್ಬೇಕೋ? ನಿಮ್ಮಿಂದ ಏನಾಗುತ್ತೋ ಮಾಡ್ಕೊಳ್ಳಿ, ನನ್ನ ಹತ್ರ ಮಾತ್ರ ಸಹಾಯ ಕೇಳಬೇಡಿ. ನನ್ನ ಬುದ್ಧಿನೇ ನನಗೆ ದೈವ. ಹಾಗಂತ ಅಹಂಕಾರದಿಂದ ಹೇಳಿ ಅವನ ಎತ್ತಿನ ಗಾಡಿಯಲ್ಲಿ ಅವನ ಅಲ್ಲಿಂದ ಹೋಗ್ಬಿಟ್ಟ. ಅವನು ಮಾತಾಡಿದನ್ನ ನೋಡಿ ರೈತರು ಎಲ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ್ರು. ನೋಡಿದ್ರ ಸುಬ್ಬಯ್ಯ ಅವ್ರೆ, ಅವನಿಗೆ ಎಷ್ಟು ಅಹಂಕಾರ. ಅವನ ಹೊಲ ಚೆನ್ನಾಗಿದೆ ಅಂತ ನಮ್ಮನ್ನೆಲ್ಲ ನೋಡಿ ಹೇಗೆ ಅಹಂಕಾರದಿಂದ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಗರ್ವ ಒಬ್ಬ ಮನುಷ್ಯನ ದೃಷ್ಟಿನ ಬದಲಾಯಿಸುತ್ತೆ. ಅದೇ ಗರ್ವ ಒಂದಿನ ಅವನಿಗೆ ಪಾಠನೂ ಕಲ್ಸ್ಕೊಡುತ್ತೆ. ಸರಿ ಬನ್ನಿ, ನಮ್ ಕೆಲ್ಸನ ನಾವೇ ನೋಡ್ಕೊಳ್ಬೇಕೋ, ಇಲ್ಲಿಂದ ಹೊರಡೋಣ. ಗಂಗರಾಜು ಅವನ ಮನೆ ಹತ್ರ ಹೋದ. ತುಂಬಾ ದೊಡ್ಡದಾಗಿರುವ ಅಂಗಳ, ಅಕ್ಕಿ ಗೊಡೋನ್ ಬೇರೆ, ದೊಡ್ಡ ಹಂಚು ಮನೆ. ಗಂಗರಾಜು ಗಾಡಿಯಿಂದ ಇಳಿದು ಮನೆಯೊಳಗಡೆ ಹೋದ. ರೀ, ಬಂದಾಯ್ತಾ? ಕೈಕಾಲ್ ಮುಖ ತೊಳ್ಕೊಳ್ಳಿ, ಊಟ ಹಾಕ್ತೀನಿ. ಊರಿನವರ ಹೊಲ ಎಲ್ಲಾನೋ ಈ ಬಿಸಿಲಿಗೆ ಒಣಗೋಗಿದೆ ಅಂತೆ. ಪಾಪ ಎಲ್ರು ಹೇಳ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಗಂಗರಾಜು ಕೋಪದಿಂದ, ನಿನಗೆ ಯಾಕೆ ಈ ಊರಿನವರ ವಿಷಯ ಎಲ್ಲ ಅದನ್ನ ತಿಳ್ಕೊಂಡು ಏನ್ ಮಾಡ್ತಾ ಇದೀಯಾ? ನಮ್ಗೇನಾದ್ರೂ ಕಷ್ಟ ಇದೆಯಾ? ನನ್ನ ಹೊಲಾನು ಚೆನ್ನಾಗಿದೆ, ಬಾವಿಯಲ್ಲಿ ನೀರಿದೆ, ನನ್ನ ಗೊಡೋನಲ್ಲಿ ಅಕ್ಕಿ ಮೂಟೆ ಇದೆ. ಅವ್ರೆಲ್ರೂ ನನ್ನ ಹತ್ರ ಸಹಾಯಕ್ಕೋಸ್ಕರ ಬರ್ತಾರೆ. ಆವಾಗ ಲಕ್ಷ್ಮಿ, ಹಾಗೆ ಹೇಳ್ಬೇಡ್ರಿ, ನಾವು ಕೂಡ ಈ ಊರಿನವರು ತಾನೇ. ಒಬ್ರಿಗೊಬ್ರು ಕಷ್ಟ ಬರುವಾಗ ಎಲ್ರು ಸಹಾಯ ಮಾಡ್ಕೊಳ್ಬೇಕಲ್ವಾ? ಆ ಸುಬ್ಬಯ್ಯಣ್ಣ ಊರಿನವರ ಜೊತೆ ಕಾಲುವೆಲಿರುವ ಮರಳು ತೆಗೆಕ್ಕೆ ಹೋಗ್ತಾ ಇದ್ದಾರೆ ಅಂತೆ, ನೀವು ಕೂಡ ಹೋಗ್ಬೋದಲ್ವಾ? ಗಂಗರಾಜು ಕೋಪದಿಂದ, ಏನೇ ನೀನ್ ಕೂಡ ಅವ್ರ ತರ ಮಾತಾಡ್ತಾ ಇದೀಯಾ? ನಾನು ಯಾಕೆ ಅವ್ರ ಜೊತೆ ಹೋಗಿ ಕೆಲಸ ಮಾಡ್ಬೇಕೋ? ನಾನು ಯಜಮಾನ, ಅವರು ನನ್ನ ಹತ್ರ ಕೆಲಸ ಮಾಡೋರು. ನಾನಿಂದ ಬಿಸಿಲಲ್ಲಿ ಹೋಗಿ ಕಷ್ಟಪಡಕ್ಕಾಗಲ್ಲ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಲಕ್ಷ್ಮಿ ಅದನ್ನು ಕೇಳಿ ಏನು ಮಾತಾಡದೆ ಸುಮ್ನಾದ್ಲು. ಗಂಗರಾಜು ಸ್ನಾನ ಮಾಡ್ಕೊಂಡ್ ಬಂದು ಊಟನೂ ಮಾಡಿ ಅವನ ಹೊಲದ ಹತ್ತಿರ ಇರುವ ಮಂಚದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಇನ್ನೊಂದ್ ಕಡೆ ಸುಬ್ಬಯ್ಯ ಊರಿನವರು ಎಲ್ಲರನ್ನ ಕರ್ಕೊಂಡು ಕಾಲುವೆಯಲ್ಲಿರುವ ಆ ಮರಳನ್ನ ತೆಗೆದಕ್ಕೋಸ್ಕರ ಎಲ್ರೂ ಕಾಲುವೆಯ ಹತ್ತಿರ ಹೋದ್ರು. ರಾತ್ರಿ ಹಗಲು ಕಷ್ಟಪಟ್ಟು ಎಲ್ರೂ ಆ ಕಾಲುವೆಯಲ್ಲಿರುವ ಮರಳನ್ನ ತೆಗ್ದಾಕ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಗಂಗರಾಜು ಮಾತ್ರ ಅವನ ಹೊಲಕ್ಕೆ ನೀರ್ ಬಿಟ್ಕೊಂಡು ಕಾಲುವೆಯಲ್ಲಿ ಜನರು ಕಷ್ಟಪಡ್ತಾ ಇರೋದನ್ನ ನೋಡಿ ಮನಸ್ಸೊಳಗಡೆ ನಗಾಡ್ತಾ ಇದ್ದ. ಆದ್ರೆ ಅವನ ಸಂತೋಷ ಅಧಿಕ ದಿನ ಇರ್ಲೇ ಇಲ್ಲ. ಒಂದಿನ ಬೆಳಗ್ಗೆ ಅವನು ಬಾವಿಯಲ್ಲಿ ನೋಡಿದಾಗ ಮೆಲ್ಲೆ ಮೆಲ್ಲೆ ನೀರ್ ಕಡಿಮೆ ಆಗ್ತಾ ಇರೋದನ್ನ ನೋಡ್ದ. ಮೊದ್ಲು ಅವನು ಚಿಂತೆ ಮಾಡ್ಕೊಂಡ್ರು ಕೂಡ ಆವಾಗವಾಗ ಈ ರೀತಿ ನಡೆಯುತ್ತೆ, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ. ಗಂಗರಾಜು ಅವನ್ ಮನ್ಸಲ್ಲಿ, ಏನಿದು ನೀರಿಷ್ಟು ಕಡಿಮೆಯಾಗಿದೆ? ಪರವಾಗಿಲ್ಲ, ಪುನಃ ಬರುತ್ತೆ. ನನ್ನ ಬಾವಿ ನನಗೆ ಮೋಸ ಮಾಡಲ್ಲ. ಮರುದಿನ ಬಾವಿಲಿದ್ದ ನೀರು ಇನ್ನೂ ಸ್ವಲ್ಪ ಕಡಿಮೆ ಆಯ್ತು. ಮೂರನೇ ದಿನ ಆ ಬಾವಿಲಿರುವ ನೀರೆಲ್ಲಾನು ಕಡಿಮೆಯಾಗಿ ಬಾವಿಯಲ್ಲಿ ಬರೀ ಕೆಸರು ಮಾತ್ರ ಇತ್ತು. ಗಂಗರಾಜಿಗೆ ಏನ್ ಮಾಡದಂತ ಅರ್ಥ ಆಗ್ಲಿಲ್ಲ. ಅವನು ನಂಬಿದ್ದ ಅವನ ಬುದ್ಧಿ, ಅವನ ಬಾವಿ ಎರಡೂ ಅವನಿಗೆ ಮೋಸ ಮಾಡಿತ್ತು. ಅವನ ಕಣ್ಣ ಮುಂದೆನೆ ಚೆನ್ನಾಗಿ ಬೆಳೆದಿದ್ದ ಬೆಳೆಗಳು ಎಲ್ಲಾನು ಒಣಗೋಗಕ್ಕೆ ಶುರುವಾಯ್ತು. ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದ ಬೆಳೆಗಳು ಇವಾಗ ಅರಿಶಿನ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು.
ಅದನ್ನು ನೋಡಿ ರಂಗರಾಜು ಬೇಜಾರಿಂದ ಅಯ್ಯೋ ನನ್ನ ಅಹಂಕಾರದಿಂದ ಬಾವಿ ನೀರು ಇದೆ ಅಂತ ಅಂದ್ಕೊಂಡು ಊರಿನವರಿಗೆ ತುಂಬಾನೇ ಮೋಸ ಮಾಡಿದೆ. ಆದ್ರೆ ಇವಾಗ ನನ್ನ ಬೆಳೆ ನಾಶ ಆಗ್ತಾ ಇದೆ. ಏನ್ ಮಾಡೋದೆ ಏನೋ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಅವಮಾನ ನಾಚಿಕೆಯಿಂದ ಯಾರತ್ರನೂ ಸಹಾಯ ಕೇಳೋಕ್ಕೂ ಮನಸ್ಸು ಬರ್ಲಿಲ್ಲ. ಮನೆಯಲ್ಲಿ ಹೆಂಡತಿ ಜೊತೆ ಕೂಡ ಅವನು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಇನ್ನೊಂದ್ ಕಡೆ ಊರಿನ ರೈತರ ಕಷ್ಟಗಳಿಗೆ ಒಂದ್ ಫಲ ಸಿಕ್ಕಿತ್ತು. ಅವರ ಕಷ್ಟಪಟ್ಟು ಮರಳೆಲ್ಲ ತೆಗ್ದಿದ್ರಿಂದ ಎಲ್ಲೋ ನಿಂತೋದ ಆ ಕಾಲುವೆಯ ಪ್ರವಾಹ ಪುನಃ ಶುರುವಾಯಿತು. ಮೊದಲು ನೀರು ಮೆಲ್ಲೆ ಬರ್ತಾ ಇದ್ರು ಕೂಡ ಆಮೇಲೆ ದೊಡ್ಡ ಪ್ರವಾಹವಾಗಿ ಬದಲಾಗಿ ಅವರ ನದಿಯೆಲ್ಲಾನು ನೀರಿಂದ ತುಂಬಿ ಹೋಯಿತು. ರೈತರು ಅದನ್ನು ನೋಡಿ ತುಂಬಾನು ಸಂತೋಷಪಟ್ರು. ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಆ ಕಾಲುವೆ ನೀರನ್ನ ಹೊಲಕ್ಕೆ ಬಿಡಕ್ಕೆ ಶುರು ಮಾಡಿದ್ರು. ಈ ವಿಷಯ ತಿಳ್ಕೊಂಡ ಗಂಗರಾಜು ತುಂಬಾನೇ ಬೇಜಾರು ಮಾಡ್ಕೊಂಡ. ನೀರಿಲ್ದೆ ಅವನ ಹೊಲ ಒಣಗೋಗ್ತಾ ಇದ್ದಾಗ ಊರಿನವರ ಹೊಲ ಎಲ್ಲಾನು ಹಚ್ಚ ಹಸಿರಾಗಿ ಬದಲಾಗ್ತಿತ್ತು. ಅವನ ಅಹಂಕಾರನೂ ಕಡಿಮೆ ಆಯಿತು. ಅವಾಗ ಲಕ್ಷ್ಮಿ ಅವನ ಹತ್ತಿರ ಬಂದು ಪ್ರೀತಿಯಿಂದ ಈ ರೀತಿ ಹೇಳಿದ್ಲು. ರೀ, ದಯವಿಟ್ಟು ಈ ರೀತಿ ಕೂತ್ಕೊಂಡಿರ್ಬೇಡಿ. ಹೋಗಿ ಸುಬ್ಬಯ್ಯಣ್ಣನ ಹತ್ರ ಮಾತಾಡಿ. ನೀವು ಗರ್ವದಿಂದ ಮಾತಾಡಿದ್ದು ತಪ್ಪೆ. ಆದ್ರೆ ನಿಮ್ ತಪ್ಪನ್ನ ನೀವು ತಿಳ್ಕೊಂಡ್ರಲ್ವಾ, ನಿಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಎಲ್ರೂ ನಿಮ್ಮನ್ನ ಕ್ಷಮಿಸ್ತಾರೆ. ದಯವಿಟ್ಟು ಈ ಸಂಕೋಚ ಎಲ್ಲಾನು ಬಿಟ್ಟು ಅವ್ರ ಹತ್ರ ಹೋಗಿ ಸಹಾಯ ಕೇಳಿ. ಹೆಂಡತಿ ಹೇಳಿದ ಮಾತು ಗಂಗರಾಜಿಗೆ ಅರ್ಥ ಆಯಿತು. ಅವನವನ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಟ್ಟು ಮೆಲ್ಲೆ ಎದ್ದು ಒಣಗೋಗಿರುವ ಅವನ ಹೊಲವನ್ನ ದಾಟಿ ಊರಿನ ರೈತರು ನಿಂತ್ಕೊಂಡಿದ್ದ ಕಾಲುವೆಯ ಹತ್ತಿರ ಹೋದ. ಎಲ್ರೂ ಅವನನ್ನ ನೋಡಿ ಆಶ್ಚರ್ಯಪಟ್ರು. ಗಂಗರಾಜ ಅಲ್ಲಿಂದ ಸುಬ್ಬಯ್ಯನ ಹತ್ತಿರ ಹೋಗಿ 2 ಕೈ ಮುಗ್ದು ಕ್ಷಮಾಪಣೆ ಕೇಳ್ದ. ನನ್ನನ್ನ ಕ್ಷಮಿಸ್ಬಿಡಿ ಸುಬ್ಬಯ್ಯ ಅವರೇ. ಊರಿನವರು ಎಲ್ಲರೂ ನನ್ನನ್ನ ಕ್ಷಮಿಸ್ಬೇಕು. ನಾನು ಅಹಂಕಾರದಿಂದ ಏನೋ ಬುದ್ಧಿವಂತಿಕೆ ಇದೆ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಸಹಾಯ ಮಾಡದೆ ನನ್ನ ಹೊಲನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ. ಆದ್ರೆ ಇವಾಗ ನೀರಿಲ್ದೆ ನನ್ನ ಹೊಲ ಒಣಗೋಗ್ತಾ ಇದೆ. ಆದ್ರೆ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಈ ಕಾಲುವೆ ನೀರನ್ನ ಸ್ವಲ್ಪ ನನ್ನ ಹೊಲಕ್ಕೂ ಕೊಡ್ತೀರಾ? ಗಂಗರಾಜು ಕಣ್ಣಿನಲ್ಲಿದ್ದ ನಿಜವಾದ ಪಶ್ಚಾತ್ತಾಪನ ಸುಬ್ಬಯ್ಯ ನೋಡಿ ತುಂಬಾನೇ ಕರುಣೆಯಿಂದ ಅವನ ಹೆಗ್ಲ ಮೇಲೆ ಕೈ ಹಾಕಿ ಈ ರೀತಿ ಹೇಳಿದ್ರು. ಅಯ್ಯೋ ಗಂಗರಾಜು, ನೀನ್ ಮಾಡಿದ ತಪ್ಪು ನೀನು ತಿಳ್ಕೊಂಡೆ ಅಲ್ವಾ? ನಾವೆಲ್ಲರೂ ಒಂದೇ ಊರಿನವರು. ನಿನಗೆ ಕಷ್ಟ ಅಂದ್ರೆ ನಾವೇ ಸಹಾಯ ಮಾಡ್ಬೇಕು. ನೀನು ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ಬೇಡ. ಬಾ, ನಿನ್ ಹೊಲಕ್ಕೆ ತಕ್ಷಣ ಕಾಲುವೆ ನೀರನ್ನ ಬಿಡೋಣ. ಸುಬ್ಬಯ್ಯ ಹೇಳಿದನ್ನ ಕೇಳಿ ಅಲ್ಲಿದ್ದವರು ಎಲ್ರೂ ಕೂಡ ಚಪ್ಪಾಳೆ ತಟ್ಟಿ ಸರಿ ಅಂತ ಹೇಳಿದ್ರು. ತಕ್ಷಣ ಅವರೆಲ್ಲರೂ ಸೇರಿ ಮೊದಲು ಗಂಗರಾಜು ಹೊಲಕ್ಕೆ ನೀರ್ ಬಿಡೋದಕ್ಕೋಸ್ಕರ ಹೋದ್ರು. ಒಣಗೋಗಿದ್ದ ಬೆಳೆಗೆ ಪ್ರಾಣ ಬಂದ ಹಾಗೆ ಹೊಲಕ್ಕೆ ನೀರ್ ಬರೋದನ್ನ ನೋಡಿ ಗಂಗರಾಜು ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆ ದಿನದಿಂದ ಗಂಗರಾಜು ಸಂಪೂರ್ಣವಾಗಿ ಬದಲಾಗಿದ್ದ. ಅವನ ಅಹಂಕಾರ ಗರ್ವ ಎಲ್ಲಾನು ಬಿಟ್ಟು ಊರಿನಲ್ಲಿ ಯಾವುದೇ ಕೆಲಸ ನಡೆದ್ರೂ ಮೊದಲೇ ಅವನೇ ಬಂದು ನಿಲ್ತಾ ಇದ್ದ. ಅವನ ಆಸ್ತಿ ಪಾಸ್ತಿನ ಊರಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಹಣ ಸಂಪಾದನೆ ಮಾಡೋದು ಕಷ್ಟನೇ, ಆದ್ರೆ ಅದಕ್ಕಿಂತ ಮನುಷ್ಯನನ್ನ ಸಂಪಾದನೆ ಮಾಡೋದು ಇನ್ನೂ ಕಷ್ಟ. ಹಣಕ್ಕಿಂತ ಮನುಷ್ಯನನ್ನ ಸಂಪಾದನೆ ಮಾಡಿಟ್ಕೊಂಡ್ರೆ ಅವರು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ.